ಪಾವಗಡ ಪಟ್ಟಣದ ಅಗಸುರಿಗುಂಟೆ ಬಳಿ ಆಲದ ಮರ ಕುಟುಂಬಸ್ಥರಿಂದ ನಿರ್ಮಾಣ ಮಾಡಿರುವ ರಂಗನಾಥ ಸ್ವಾಮಿಗೆ ಏಕಾದಶಿ ಪ್ರಯುಕ್ತ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಪುರಸಭೆಯ ಮಾಜಿ ಸದಸ್ಯರಂತ ಕಲ್ಪವೃಕ್ಷ ರವಿ ಮತ್ತು ಮುಖಂಡರಾದ ನಾಗರಾಜ ನಾಯ್ಕ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ದೇವಸ್ಥಾನದ ಸಮಿತಿ ವತಿಯಿಂದ ಈ ಇಬ್ಬರನ್ನು ಸತ್ಕರಿಸಿ ಗೌರವಿಸಿದ್ದಾರೆ. ಭಾನುವಾರ ಏಕಾದಶಿ ಪ್ರಯುಕ್ತ ಸರತಿ ಸಾಲಿನಲ್ಲಿ ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ರಂಗನಾಥ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿದ್ದಾರೆ. ದೇವಸ್ಥಾನದ ವತಿಯಿಂದ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಇನ್ನು ಈ ಒಂದು ಏಕಾದಶಿ ಹಬ್ಬದ ಪ್ರಯುಕ್ತ ಆಲದ ಮರದ ಕುಟುಂಬಸ್ಥರಿಂದ ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಬನ್ನಿ, ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ. ಪ್ರಯತ್ನ ಮಾಡೋಣ ಅಂತ ನಮ್ಮ ಒಂದು ಇನ್ನೂ ಅಭಿವೃದ್ಧಿ ಹೊಂದಬೇಕು. ಈಗ ಒಂದು 5 ವರ್ಷದಿಂದ ನೋಡ್ತಾ ಇದ್ದ ಜನಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬಂದು ಸೇವೆ ಪಡ್ಕೊತಿದ್ದಾರೆ ಸರ್. ಇನ್ನೂ ಅಭಿವೃದ್ಧಿ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಈ ತಾಲೂಕು ಆಗಿರ್ಬೋದು, ಇನ್ನು ಬೇರೆ ಕಡೆ ತಾಲೂಕಿನಿಂದ ಆಗಿರ್ಬೋದು ಜನಪ್ರತಿನಿಧಿಗಳು ಬಂದು ಸೇವೆ ಪಾತ್ರ ಆಗ್ತಾರೆ ಸರ್. ಇದು ದೇವರಪ್ಪ ಅಂದರೆ ರಂಗನಾಥ ಸ್ವಾಮಿ ಅಂದರೆ ಅದು ಶ್ರೀರಂಗಮ್ಮಲ್ಲಿರ್ತಕ್ಕಂಥ ಒಂದು ಮಾದರಿಯಲ್ಲಿ ವಿಗ್ರಹ ಇದೆ, ಸೇಮ್ ಸರ್ ಅಲ್ವಾ? ಹೌದು ಸರ್. ಹಾಗಾಗಿ ಶ್ರೀರಂಗಮ್ಮಗೆ ಹೋಗೋರು ಇಲ್ಲೇ ಬಂದು ದರ್ಶನ ಮಾಡ್ಕೋಬೋದು ಅಂತ. ಇಲ್ಲೇ ವರ್ಷ ಆಯಿತು ಸರ್ ಪ್ರತಿಷ್ಠಾಪನೆ ಆಗಿ. 2023 ಮಾರ್ಚಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಸರ್. ಅದಕ್ಕಿಂತ ಮುಂಚೆ ಒಂದು ಗುಹೆ ಇತ್ತು ಸರ್. ಆ ಗುಹೆಯಲ್ಲಿ ಸಣ್ಣದೊಂದು ಮೂರ್ತಿ ಇತ್ತು ಸರ್, ಅದಕ್ಕೆ ಪೂಜೆ ಮಾಡ್ತಿದ್ರು. ಇಲ್ಲಿ ಗುಹೆ ಐತಾ? ಇಲ್ಲಿ ಹಿಂದ್ಗಡೆ ಬೆಟ್ಟ ಇದೆ ಸರ್, ಬಂಡೆ. ಕೆಳಗಡೆ ಒಳಗಡೆ ಗುಹೆ ಇದೆ ಸರ್, ಅಲ್ಲಿ ಚಿಕ್ಕದಾಗಿ ಪೂಜೆ ಮಾಡ್ತಿದ್ವಿ. ಈಗ ಅಭಿವೃದ್ಧಿ ಆಗ್ಬಿಟ್ಟು ಭಕ್ತಾದಿಗಳು ಹೆಚ್ಚಿಗೆ ಸಂಖ್ಯೆ ಆಗ್ಬಿಟ್ಟು ಈಗ 2023ರಲ್ಲಿ ಒಂದು 2 ವರ್ಷ ಆಯ್ತು ಸರ್ ಈ ಪ್ರತಿಷ್ಠಾಪನೆ ಮಾಡಿ. ವರ್ಷ ಕಳೆದಂಗೆಲ್ಲ ಜನರು ಈ ಭಕ್ತಾದಿಗಳು ಹೆಚ್ಚಿಗೆ ಇಲ್ಲಿ ಬಂದು ದರ್ಶನ ಪಡ್ತಿದ್ದಾರೆ ಸರ್. ಇದು ಮರದ ವಿಶೇಷ ಏನು ಅಂತ? ಬೃಹತ್ ಆಕಾರದ ಮರ ಬೆಳೆದಿದೆಯಲ್ಲ, ಹೇಗೆ ಅಂತ? ನಮ್ಮ ತಾತವ್ರ ಕಾಲದಿಂದಲೂ ಇರ್ತಕ್ಕಂಥ ಮರ ಸರ್ ಇದು. ಅದಕ್ಕೆ ಮರಿಮಾನ್ ತೋಟದವು ಅಂತ ಹೇಳ್ಬಿಟ್ಟು ತೆಲುಗಿನಲ್ಲಿ ಮರಿಮಾನು ಅಂತ, ಕನ್ನಡದಲ್ಲಿ ಆಲದ ಮರ ಅಂತ. ಅಂದ್ರೆ ಆಲದ ಮರ ಹಂಗೆ ನಿಮ್ಮ ಎಲ್ಲ ಕುಟುಂಬ ಎಲ್ಲ ವಿಸ್ತಾರವಾಗಿ ಬೆಳ್ಕೊಂಡ್ಬಿಟ್ಟಿದ್ರೆ ನಿಮ್ಮವರೆಲ್ಲ. ಆಲದ ಮರ ಬೆಳೆದಂಗೆ ನಮ್ಮ ಕುಟುಂಬನೂ ಹಂಗೆ ಬೆಳೆದಿದೆ. ಮರಿಮಾನ್ ತೋಟದ ವಂಶಸ್ಥರು ಅಂತ ಹೇಳ್ಬಿಟ್ಟು. ಓಕೆ, ಇದು ಮರ ಯಾರು ಹಾಕಿದ್ರು ಅಂತ ಅವಾಗ ಗೊತ್ತಿಲ್ಲ. ಓಕೆ 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 ತೆಲುಗಿನಲ್ಲಿ ಮರ್ಮಾನ್. ಹಾಂ, ಐಡೆಂಟಿಫೈ ಪಾವಗಡ ಪಟ್ಟಣದ ಕರಿಕಲ್ಲು ಗಂಗಮ್ಮ ಮತ್ತು 7 ಅಕ್ಕಮ್ಮಗಾರರ ದೇವಸ್ಥಾನದಲ್ಲಿ ಸೋಮವಾರ ರಾತ್ರಿ ಗಂಗಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪಾವಗಡ ತಾಲೂಕಿಗೆ ಉತ್ತಮ ಮಳೆ ಬೆಳೆಯಾಗಲಿ, ಈಗಾಗಲೇ ಬರಗಾಲ ಆವರಿಸಿದ್ದು ಮಳೆಯಾಗಲಿ ಎಂದು ಒಂದು ದೇವಸ್ಥಾನದ ಸಮಿತಿ ವತಿಯಿಂದ ಗಂಗಾ ಪೂಜೆಯನ್ನು ಏರ್ಪಡಿಸಲಾಗಿತ್ತು. ನೂರಾರು ಭಕ್ತರು ಆಗಮಿಸಿ ಈ ಒಂದು ಗಂಗಾ ಪೂಜೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಈ ಒಂದು ಗಂಗಾದೇವಿ ಪೂಜಾ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ಚೈತ್ರ KEB ಬಾಬು ಸೇರಿದಂತೆ ದೇವಸ್ಥಾನದ ಪದಾಧಿಕಾರಿಗಳು ಹಾಜರಿದ್ದರು.
ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.